ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನ ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರಿಂದ ಇವರು ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತಕ್ಕಂಥ ತೀರ್ಮಾನವನ್ನ ನೀವು ಮಾಡಬೇಕು. ಇವತ್ತು ನಾವು ಅಪ್ಪರ್ ಕೃಷ್ಣಕ್ಕೆ ತೀರ್ಮಾನ ಮಾಡಿದ್ದೀವಿ. ಯಾರು ಜಮೀನು ಕಳ್ಕೊಂಡಿದ್ದಾರೆ ಆ ಜಮೀನು ಕಳ್ಕೊಂಡಿರ್ತಕ್ಕಂಥವರಿಗೆ ಖುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿಗಳು, ಖುಷ್ಕಿ ಜಮೀನಿಗೆ 30 ಲಕ್ಷ, ನೀರಾವರಿ ಜಮೀನಿಗೆ, ತರಿ ಜಮೀನಿಗೆ 40 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಾನು ರೈತ ಪ್ರತಿನಿಧಿಗಳನ್ನ, ಶಾಸಕರನ್ನ, ಮಾಜಿ ಶಾಸಕರನ್ನ ಕರೆದು ತೀರ್ಮಾನ ಮಾಡಿದೆ. ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಒಂದು ಹಂತದಲ್ಲೇ ಬಗೆಹರಿಸಬೇಕು. ಮತ್ತೆ ಕನ್ಸೆಂಟ್ ಅವಾರ್ಡ್, ಒಪ್ಪಂದದ ಅವಾರ್ಡ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವರೆಲ್ಲರಿಗೂ ಕೂಡ ಒಪ್ಪಿಸ್ಕೊಂಡಿದ್ದೀವಿ. ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ಈಗಾಗಲೇ ಚೆಕ್ಗಳನ್ನು ಕೂಡ ವಿತರಣೆ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಚೆಕ್ಗಳು ಈಗಾಗಲೇ ಮಾಡ್ತೀವಿ. ಅದನ್ನು ಟೀಕೆ ಮಾಡಿದ್ರು, ನೀವು ದುಡ್ಡೇ ಇಟ್ಟಿಲ್ಲ. ನಾನು 3,000 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀನಿ. ಇನ್ನೂ 10,000 ಕೋಟಿ ರೂಪಾಯಿಗಳನ್ನ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ನಲ್ಲಿ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ. ಅದರಿಂದ ಅಪ್ಪರ್ ಕೃಷ್ಣ ಯೋಜನೆ ಅದನ್ನ ಅವರು ಮಾಡಿಸ್ಲಿಲ್ಲ, ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಅಪ್ಪರ್ ಕೃಷ್ಣಕ್ಕೆ 13 ವರ್ಷಗಳ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಆಯಿತು. ಅವತ್ತಿನಿಂದ ಇವತ್ತವರೆಗೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಕೇಂದ್ರ ಸರ್ಕಾರ ಮಾಡಬೇಕು. ಯಾರ ಕೈನಲ್ಲಿರೋದು ಕೇಂದ್ರ ಸರ್ಕಾರ? ಯಾರ ಕೈನಲ್ಲಿ ಇರೋದು ಕೇಂದ್ರ ಸರ್ಕಾರ? ಚರಂತಿ ಮಟ್ಟ ಅವರ ಪಕ್ಷ, ಚರಂತಿ ಮಟ್ಟ ಅವರ ಪಕ್ಷ ಬಿಜೆಪಿ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು, ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಇದನ್ನ ಮಾಡಲಿಲ್ಲ. ಚರಂತಿ ಮಟ್ಟ ಅವರು ಮಾಡಿಸ್ಲಿಲ್ಲ, ಬಿಜೆಪಿ ಅವರು ಮಾಡಿಸ್ಲಿಲ್ಲ, ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ಇದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾನು ಮತ್ತು ಟಿ.ಕೆ. ಶಿವಕುಮಾರ್ ಅವರು ಅನೇಕ ಸಾರಿ ನರೇಂದ್ರ ಮೋದಿ ಅವರನ್ನ, ನೀರಾವರಿ ಮಂತ್ರಿಗಳನ್ನ ಭೇಟಿ ಮಾಡಿ ನಾವು ಮನವಿ ಮಾಡಿದ್ದೀವಿ. ಆದರೂ ಕೂಡ ಇವತ್ತಿನವರೆಗೆ ಮಾಡಿಲ್ಲ. ಆದರೂ ನಮ್ಮ ಪ್ರಯತ್ನ ಮುಂದುವರಿತದೆ, ನಮ್ಮ ಒತ್ತಾಯ ಮುಂದುವರಿತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಟಿಯವರು ಇನ್ನೊಂದು ಕನಸನ್ನ ಕಂಡಿದ್ರು. ಅದೇನಪ್ಪಾ ಅಂತಂದ್ರೆ, ಬಾಗಲಕೋಟೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಅವರು ನನ್ನ ಮೇಲೆ ಒತ್ತಾಯ ಹಾಕಿ 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 ನಾನು ಈ ಸಾರಿ 2025-26 ಮೆಡಿಕಲ್ ಕಾಲೇಜನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಈ ಬಜೆಟ್ ಅಲ್ಲ, ಹಿಂದಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ. ಆದರೆ ಶಂಕುಸ್ಥಾಪನೆ ಮಾಡುವಾಗ ಎಚ್.ವೈ. ಮೇಟಿಯವರು ಇರಲಿಲ್ಲ ಅಂತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಶಂಕುಸ್ಥಾಪನೆ ಸಂದರ್ಭದಲ್ಲಿ ಇರಲಿಲ್ಲ. ಅವರ ಕನಸು ನನಸಾಗುವಾಗ ಅವ್ರು ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಬಾಗಲಕೋಟೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ ಕಾರಣ ಎಚ್.ವೈ. ಮೇಟಿಯವರು. ಹೌದಾ ಅಲ್ಲ? ಎಚ್.ವೈ. ಮೇಟಿಯವರು ಕಾರಣ. ಇವರು ಬಿಜೆಪಿಯವರು 4 ವರ್ಷ ಅಧಿಕಾರದಲ್ಲಿ ಇದ್ರು, ಮೆಡಿಕಲ್ ಕಾಲೇಜ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಬಿಜೆಪಿಯವರಿಗೆ ದಯಮಾಡಿ ವೋಟ್ ಹಾಕ್ಬಿಡಿ. ಈ ಸಾರಿ ದಯಮಾಡಿ ವೋಟ್ ಹಾಕ್ಬಿಡಿ. ಹೇಗೆ ಮೇಟಿಯವರನ್ನ ಗೆಲ್ಸಿದ್ರಿ ಅದೇ ರೀತಿ
ಮೇಟಿಯವರನ್ನು ಕೂಡ ಕಳಿಸಬೇಕು ವಿಧಾನಸಭೆಗೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಉಮೇಶ್ ಮೇಟಿ ಗೆದ್ರೆ ನೀವೆಲ್ಲರೂ ಕೂಡ ನಮ್ಮ ಸರ್ಕಾರಕ್ಕೆ ಆಶೀರ್ವಾದವನ್ನ ಮಾಡಿದಾಗ ಆಗ್ತದೆ, ನನ್ನ ಕೈ ಬಲ ಪಡಿಸಿದಾಗ ಆಗ್ತದೆ, ನಮಗೆ ಶಕ್ತಿ ಇನ್ನೂ ಜಾಸ್ತಿ ಬಂದಾಗ ಆಗ್ತದೆ. ಆದ್ರಿಂದ 9ನೇ ತಾರೀಕು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು. 9ನೇ ತಾರೀಕು ಮತಗಟ್ಟೆಗೆ ಹೋಗಿ 1ನೇ ನಂಬರು ಇವ್ರದೆಷ್ಟು 1ನೇ ನಂಬರು ಏನು ನಿಮ್ಗೆ ಗೊತ್ತಿದೆಯಾ? ನಂಬರ್ 1 ಮತಪತ್ರಿಕೆಯಲ್ಲಿ ನಂಬರ್ 1ನೇ ಸ್ಥಾನದಲ್ಲಿ ಇರ್ತದೆ. ಅದರಿಂದ ಹಸ್ತದ ಗುರುತಿಗೆ ನೀವೆಲ್ಲ ಮತ ಹಾಕಿ ಇವರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇನ್ನು ಅನೇಕ ವಿಚಾರಗಳನ್ನ ಹೇಳಬಹುದು, ಆದರೆ ಇನ್ನೊಂದು ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ಗೆ ಹೋಗ್ಬೇಕಾಗಿರೋದ್ರಿಂದ ಅಲ್ಲಿ ಜನ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಭಾಷಣವನ್ನ ಮುಕ್ತಾಯ ಮಾಡಿ ನೀವೆಲ್ಲರೂ ಕೂಡ ದಯಮಾಡಿ ನಿಂತಿರ್ತಕ್ಕಂಥವ್ರು ಉಮೇಶ್ ಮೇಟಿ ಅವರು ನಾನೇನು ಎಲೆಕ್ಷನ್ ನಿಂತಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ನಾನೇ ಎಲೆಕ್ಷನ್ ನಿಂತಿದ್ದೇನೆ,